ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೆಥಡ್ಸ್ ಆಫ್ ರೆಸೊಲ್ಯೂಷನ್ ಅಂಡ್ ಕಂಪೋಸಿಷನ್ ಆಫ್ ಫೋರ್ಸಸ್ ಮೇಲೆ. ಸೊ ನೀವೇನಾದ್ರೂ ಕೂಡ ಮೊದಲನೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಫುಲ್ ನೋಡ್ತಾ ಹೋಗಿ. ಏನಾದ್ರೂ ಕೂಡ ನೀವು ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿದ್ದೀರಾ ಅಂತಂದ್ರೆ ಒಂದ್ 2 ನಿಮಿಷ ಮುಂದೆ ಸ್ಕಿಪ್ ಮಾಡ್ತಾ ಹೋಗಿ, ಯಾಕಂದ್ರೆ ಒಂದ್ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನಮಗೆ 2 ಫಾರ್ಮುಲಾಗಳು ಗೊತ್ತಿರಬೇಕು. ಒಂದು ರಿಸಲ್ಟೆಂಟ್ R is equal to root of summation of f of x square plus summation of f of y square. ನಾನು ಹೇಳ್ತೀನಿ ಏನು f of x ಅಂದ್ರೇನು, f of y ಅಂದ್ರೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. R is equal to root of summation of f of x square plus summation of f of y square. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಏನು, theta will be equal to tan inverse of summation of f of y whole divided by summation of f of x. ಸೊ ಈ 2 ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್. ಸೊ ಈಗ ನೀವು ನೋಡಿದ್ರೆ ಇಲ್ಲಿ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್, ಸಮೇಷನ್ ಆಫ್ ಎಫ್ ಆಫ್ ವೈ, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್, ಸಮೇಷನ್ ಆಫ್ ಎಫ್ ಆಫ್ ವೈ ಅವೇ ಇರೋದು. ಸೊ ನಾವು ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಮತ್ತೆ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಈ ಒಂದು ಪ್ರಾಬ್ಲಮ್ ಅನ್ನ ಆರಾಮಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಅಂದ್ರೇನು, ಸಮೇಷನ್ ಆಫ್ ಎಫ್ ಆಫ್ ವೈ ಅಂತ ಅಂದ್ರೇನು ಅಂತ ನಮಗೆ ಗೊತ್ತಾಗ್ಬೇಕು ಅಲ್ವಾ. ಸೊ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ಆಲ್ ಹಾರಿಜಾಂಟಲ್ ಫೋರ್ಸಸ್, ಆಲ್ ಹಾರಿಜಾಂಟಲ್ ಫೋರ್ಸಸ್, ಎಲ್ಲಾ ಹಾರಿಜಾಂಟಲ್ ಫೋರ್ಸ್ಗಳನ್ನ ನಾವು ಆಡ್ ಮಾಡ್ತಾ ಬರ್ಬೇಕಾಗುತ್ತೆ. ಸಮೇಷನ್ ಅಂದ್ರೇನು, ಆಡ್. ಸೊ ಇದರಲ್ಲಿ 2 ತರ ಬರ್ಬೋದು, ಒಂದು ಬಲಗಡೆ ಬರ್ಬೋದು ಅಥವಾ ಎಡಗಡೆ ಬರ್ಬೋದು ಅಲ್ವಾ. ಹಾರಿಜಾಂಟಲ್ ಅಂತ ಅಂದ್ರೆ ಹಿಂಗ ಅಡ್ಡ. ಸೊ ಬಲಗಡೆನಾದ್ರೂ ಫೋರ್ಸ್ ಬರ್ಬೋದು, ಎಡಗಡೆನಾದ್ರೂ ಫೋರ್ಸ್ ಬರ್ಬೋದು. ಬಲಗಡೆ ಏನಾದ್ರೂ ಫೋರ್ಸ್ ಹೋಗ್ತಾ ಇದ್ರೆ ಅದನ್ನ ಪ್ಲಸ್ ಅಂತ ತಗೋಬೇಕು, ಎಡಗಡೆ ಏನಾದ್ರೂ ಫೋರ್ಸ್ ಹೋಗ್ತಾ ಇದ್ರೆ ಅದನ್ನ ಮೈನಸ್ ಅಂತ ತಗೋಬೇಕು. ಗೊತ್ತಾಯ್ತಾ? ಬಲಗಡೆ ಫೋರ್ಸ್ ಇದ್ರೆ ಪ್ಲಸ್, ಎಡಗಡೆ ಡೈರೆಕ್ಷನ್ ಇದ್ರೆ ಆ ಒಂದು ಫೋರ್ಸ್ ಮೈನಸ್ ಅಂತ ತಗೋಬೇಕು. ನೆಕ್ಸ್ಟ್ ಸಮೇಷನ್ ಆಫ್ ವೈ ಅಂತ ಅಂದ್ರೆ ಆಲ್ ವರ್ಟಿಕಲ್ ಫೋರ್ಸಸ್, ಆಲ್ ವರ್ಟಿಕಲ್ ಫೋರ್ಸಸ್. ಸೊ ವರ್ಟಿಕಲ್ ಅಂತ ಅಂದ್ರೆ ಏನು, ಈ ತರ ಸ್ಟ್ರೈಟ್. ಸೊ ಒಂದು ಮೇಲ್ಗಡೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಕೆಳಗಡೆ ಹೋಗ್ಬೋದು. ಸೊ ಮೇಲ್ಗಡೆ ಏನಾದ್ರೂ ಫೋರ್ಸ್ ಹೋಗ್ತಾ ಇದ್ರೆ ಅದನ್ನ ಪ್ಲಸ್ ಅಂತ ತಗೋಬೇಕು, ಕೆಳಗಡೆ ಏನಾದ್ರೂ ಫೋರ್ಸ್ ಹೋಗ್ತಾ ಇದ್ರೆ ಅದನ್ನ ಮೈನಸ್ ಅಂತ ತಗೋಬೇಕು. ಗೊತ್ತಾಯ್ತಾ? ಹಾರಿಜಾಂಟಲ್ ಫೋರ್ಸಸ್ ಗಳಲ್ಲಿ ಬಲಗಡೆ ಹೋಗ್ಬೋದು ಅಥವಾ ಎಡಗಡೆ ಹೋಗ್ಬೋದು. ಬಲಗಡೆ ಹೋಗ್ತಾ ಇದ್ರೆ ಪ್ಲಸ್, ಎಡಗಡೆ ಹೋಗ್ತಾ ಇದ್ರೆ ಮೈನಸ್. ವರ್ಟಿಕಲ್ ಫೋರ್ಸಸ್ ಗಳಲ್ಲಿ ಮೇಲ್ ಹೋಗ್ಬೋದು ಅಥವಾ ಕೆಳಗೆ ಹೋಗ್ಬೋದು. ಮೇಲ್ ಹೋಗ್ತಾ ಇದ್ರೆ ಪ್ಲಸ್, ಕೆಳಗೆ ಹೋಗ್ತಾ ಇದ್ರೆ ಮೈನಸ್. ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಗಳು ನಿಮಗೆ ಗೊತ್ತಿದ್ರೆ ಸಾಕು, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಲೆಟ್ಸ್ ಮೂವ್ ಇನ್ ಟು ದ ಪ್ರಾಬ್ಲಮ್. ಕ್ವಶನ್ ಏನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ರಿಸಲ್ಟೆಂಟ್ ಫಾರ್ ದ ಗಿವನ್ ಫೋರ್ಸ್ ಸಿಸ್ಟಮ್, ಆಲ್ಸೋ ಫೈಂಡ್ ದ ಡೈರೆಕ್ಷನ್ ಅಂಡ್ ದ ಪೊಸಿಷನ್. ಸೊ ವೆರಿ ಈಸಿ ಪ್ರಾಬ್ಲಮ್, ನೋಡ್ತಾ ಹೋಗೋಣ. ಸೊ ನಮಗೆ ಈ ತರ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಾರೆ. ಇಲ್ಲಿ ನಾವೇನ್ ಫಸ್ಟ್ ಐಡೆಂಟಿಫೈ ಮಾಡಬೇಕು, ಹಾರಿಜಾಂಟಲ್ ಫೋರ್ಸಸ್ ಗಳು ವರ್ಟಿಕಲ್ ಫೋರ್ಸಸ್ ಗಳು ಯಾವು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಇದು ಅಡ್ಡ ಇದೆ. ಸೊ ದಿಸ್ ಇಸ್ ದ ಹಾರಿಜಾಂಟಲ್ ಫೋರ್ಸ್. ಸೊ ಇದು ಉದ್ದ ಇದೆ ನೋಡಿ ಇಲ್ಲಿ. ಸೊ ಇದನ್ನ ಏನಂತ ಕಡಿಬಹುದು, ವರ್ಟಿಕಲ್ ಫೋರ್ಸ್. ಅದು ಬಲಗಡೆ ಹೋಗ್ಲಿ, ಎಡಗಡೆ ಹೋಗ್ಲಿ, ಮೇಲ್ಗಡೆ ಹೋಗ್ಲಿ, ಕೆಳಗಡೆ ಹೋಗ್ಲಿ, ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಫೋರ್ಸಸ್ ಗಳು ಗೊತ್ತಾಗ್ಬೇಕು. ಆದ್ರೆ ಇಲ್ಲಿ 2 ಫೋರ್ಸ್ ಗಳಿದಾವೆ, 700 ನ್ಯೂಟನ್ ಮತ್ತೆ 600 ನ್ಯೂಟನ್. ಯಾವ ತರ ಇದಾವೆ, ಸಮ್ ಆಂಗಲ್ ಅಲ್ಲಿ ಇನ್ಕ್ಲೈನ್ಡ್ ಆಗಿದಾವೆ. ಇನ್ಕ್ಲೈನ್ಡ್ ಅಂತಂದ್ರೆ ಬೆಂಡ್ ಆಗಿದಾವೆ ನೋಡಿ. 40 ಡಿಗ್ರಿಯಲ್ಲಿ ಬೆಂಡ್ ಆಗಿದೆ, ಇದು 30 ಡಿಗ್ರಿಯಲ್ಲಿ ಬೆಂಡ್ ಆಗಿದೆ, ಈ ತರ. ಸೊ ಇವುಗಳನ್ನ ನಾನೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದ್ರೆ ನೋಡಿ, ಇಲ್ಲಿ ಇದು ಇನ್ಕ್ಲೈನ್ಡ್ ಫೋರ್ಸ್ ಅಲ್ವಾ, 600 ನ್ಯೂಟನ್. ಇದಕ್ಕೆ ನಾವೇನ್ ಮಾಡ್ತೀವಿ, ಒಂದು ವರ್ಟಿಕಲ್ ಕಾಂಪೊನೆಂಟ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ ಗಳನ್ನ ಬರೀತೀವಿ. ಗೊತ್ತಾಯ್ತಾ? ಒಂದು ವರ್ಟಿಕಲ್ ಕಾಂಪೊನೆಂಟ್, ಹಾರಿಜಾಂಟಲ್ ಕಾಂಪೊನೆಂಟ್. ಸೊ ಇದ್ರ ಡೈರೆಕ್ಷನ್ ಯಾವ ರೀತಿ ಹೋಗ್ತಾ ಇರೋದು, ದೂರ ಹೋಗ್ತಾ ಇದೆ ನೋಡಿ, ದೂರ ಹೋಗ್ತಾ ಇದೆ ಆ ಕಡೆ. ಸೊ ಅದೇ ಒಂದು ಡೈರೆಕ್ಷನ್ ಅಲ್ಲಿ ನಾವು ತೋರಿಸ್ತಾ ಹೋಗ್ಬೇಕು, ಹಾರಿಜಾಂಟಲ್ ಕಾಂಪೊನೆಂಟ್ ಆಗಿರ್ಲಿ, ವರ್ಟಿಕಲ್ ಕಾಂಪೊನೆಂಟ್ ಆಗಿರ್ಲಿ. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ 700 ನ್ಯೂಟನ್ ಫೋರ್ಸ್ ಏನಾಗಿದೆ, ಇನ್ಕ್ಲೈನ್ ಆಗಿದೆ ವಿತ್ ದ ಆಂಗಲ್ ಆಫ್ 30 ಡಿಗ್ರಿ. ಸೊ ಇವಾಗ ಏನ್ ಮಾಡ್ಬೇಕು, ಇದಕ್ಕೊಂದು ವರ್ಟಿಕಲ್ ಫೋರ್ಸ್ ಅನ್ನ ಬರೀಬೇಕು. ಸೊ ಇಲ್ಲಿ ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಇದು ಕೂಡ ಹೊರಗಡೆ ಹೋಗುತ್ತೆ, ಇದು ಕೂಡ ಹೊರಗಡೆ ಹೋಗುತ್ತೆ. ಒಂದು ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೆ ಒಂದು ವರ್ಟಿಕಲ್ ಕಾಂಪೊನೆಂಟ್. ಸೊ ಈ ವರ್ಟಿಕಲ್ ಕಾಂಪೊನೆಂಟ್ ಅಥವಾ ಹಾರಿಜಾಂಟಲ್ ಕಾಂಪೊನೆಂಟ್ ಗಳನ್ನ ಬರಿಬೇಕು ಅಂತಂದ್ರೆ ನಮಗೆ ಆಂಗಲ್ಗಳು ಗೊತ್ತಿರ್ಬೇಕು. ಯಾವ ಆಂಗಲ್ ಅಂತ ನೀಟಾಗಿ ಕರೆಕ್ಟ್ ಆಗಿ ನೋಡ್ಕೋಬೇಕು. ನೋಡಿ ಇಲ್ಲಿ ನಮ್ಮ ಹತ್ರ ಹಾರಿಜಾಂಟಲ್ ಪ್ಲೇನ್ ಇದೆ, ಇದನ್ನ ಹಾರಿಜಾಂಟಲ್ ಪ್ಲೇನ್ ಅಂತ ಅನ್ಕೊಳ್ಳಿ, ಸರಿನಾ? ಸ್ಟ್ರೈಟ್ ಲೈನ್, ಹಾರಿಜಾಂಟಲ್ ಪ್ಲೇನ್. ಸೊ ಈ ಒಂದು ಬೆಂಡ್ ಆಗಿರುವಂತ ಆಂಗಲ್ ಮತ್ತೆ ಈ ಹಾರಿಜಾಂಟಲ್ ಪ್ಲೇನ್ ಮಧ್ಯೆ ಇರುವಂತ ಆಂಗಲ್ ನನಗೆ ಬೇಕಾಗುತ್ತೆ, ಸರಿನಾ? ಈ ಇನ್ಕ್ಲೈನ್ಡ್ ಮತ್ತೆ ಈ ಒಂದು ಹಾರಿಜಾಂಟಲ್ ಪ್ಲೇನ್ ಇವುಗಳ ಮಧ್ಯೆ ಇರುವಂತಹ ಆಂಗಲ್ ನನಗೆ ಬೇಕು. ಎಷ್ಟಿದೆ? 40. ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 40 ಡಿಗ್ರಿ ಇದೆ ಅಂತ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಗೊತ್ತಾಯ್ತಾ? 600 ನ್ಯೂಟನ್ ಫೋರ್ಸ್ ಇನ್ಕ್ಲೈನ್ಡ್ ಆಗಿತ್ತು, ಮತ್ತೆ ಇಲ್ಲಿ ಹಾರಿಜಾಂಟಲ್ ಪ್ಲೇನ್ ಇದೆ ನನಗೆ. ಸೊ ಹಾರಿಜಾಂಟಲ್ ಪ್ಲೇನ್ ಮತ್ತೆ ಇನ್ಕ್ಲೈನ್ಡ್ ಫೋರ್ಸ್ ಮಧ್ಯೆ ಇರುವಂತ ಆಂಗಲ್ ನನಗೆ ಗೊತ್ತಿರಬೇಕು, ಎಷ್ಟಿದೆ? 40 ಡಿಗ್ರಿ. ಸೊ ಈಗ ನಾವು ಆರಾಮಾಗಿ ಬರಿಬಹುದು. ಯಾವ ರೀತಿ ಕಾಂಪೊನೆಂಟ್ ಬರಿಬೇಕು ಅಂದ್ರೆ, ವರ್ಟಿಕಲ್ ಕಾಂಪೊನೆಂಟ್ ಇದ್ರೆ ಕಾಸ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಏನಾದ್ರೂ ಹಾರಿಜಾಂಟಲ್ ಕಾಂಪೊನೆಂಟ್ ಇದ್ರೆ ಕಾಸ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ವರ್ಟಿಕಲ್ ಕಾಂಪೊನೆಂಟ್ ಇದ್ರೆ ಸೈನ್ ಅನ್ನ ಯೂಸ್ ಮಾಡೋಣ. ಏನು, ಹಾರಿಜಾಂಟಲ್ ಕಾಂಪೊನೆಂಟ್ ಇದ್ರೆ ಕಾಸ್, ವರ್ಟಿಕಲ್ ಕಾಂಪೊನೆಂಟ್ ಇದ್ರೆ ನಾವು ಸೈನ್ ಅನ್ನ ಯೂಸ್ ಮಾಡೋಣ. ನೋಡಿ ಯಾವ ರೀತಿ ಬರೆಯೋದು ಅಂತ. ಫಸ್ಟ್ ಫೋರ್ಸ್ ಎಷ್ಟಿದೆ ಇಲ್ಲಿ, 600.
ನೆಕ್ಸ್ಟ್ ಕಾಸ್ ಅಂತ ಬರೀರಿ. ನೆಕ್ಸ್ಟ್ ಆಂಗಲ್ ಎಷ್ಟಿದೆ 40 ಡಿಗ್ರಿ. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು ಅಂತ? ಫಸ್ಟ್ ಫೋರ್ಸ್ ಬರಿಬೇಕು 600, ಹಾರಿಜಾಂಟಲ್ ಆಗಿರೋದ್ರಿಂದ ಕಾಸ್, ಡಿಗ್ರಿ ಎಷ್ಟು 40. ಅದೇ ತರ ಇಲ್ಲಿ ಬರೀರಿ 600 sin 40. ಗೊತ್ತಾಯ್ತಾ? 600 ವರ್ಟಿಕಲ್ ಆಗಿರೋದ್ರಿಂದ ಸೈನ್, ಡಿಗ್ರಿ ಎಷ್ಟು 40 ಡಿಗ್ರಿ. ಆ ತರ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಿ. ನೋಡಿ ಇಲ್ಲಿ 700 ನ್ಯೂಟನ್ ಈ ತರ ನಮಗೆ ಇನ್ಕ್ಲೈನ್ಡ್ ಆಗಿದೆ. ಸೊ ಅದು ನೀವು ಯಾವ ರೀತಿ ನೋಡ್ಬೇಕು ಅಂತಂದ್ರೆ ಆಂಗಲ್ ಅನ್ನ, ಇದು ಇನ್ಕ್ಲೈನ್ಡ್ ಆಗಿದೆಯಲ್ಲ, ಇನ್ನೇನ್ ಈ ಕಡೆಗೆ ಬೀಳುತ್ತೆ ಅನ್ನಂಗೆ. ನೋಡಿ ಇದು ಈ ತರ ಇದೆ ಅಲ್ವಾ, ಇನ್ನೇನ್ ಈ ಕಡೆಗೆ ಬೀಳುತ್ತೆ, ಸ್ವಲ್ಪನೇ ಇರೋದು. ಬಿದ್ರೆ ಈ ತರ ಸ್ಟ್ರೈಟ್ ಆಗೋಗ್ಬಿಡುತ್ತೆ. ಆ ತರ ಗೊತ್ತಿರ್ಬೇಕು ನಿಮ್ಗೆ. ಬಿದ್ರೆ ಈ ತರ ಸ್ಟ್ರೈಟ್ ಆಗುತ್ತೆ. ಆ ತರ ನೀವು ಥಿಂಕ್ ಮಾಡ್ತಾ ಹೋಗ್ಬೇಕು. ಸರಿನಾ? ಯಾವ ಆಂಗಲ್ ಬೇಕಾಗಿರೋದು? ಈ ತರ ಕೆಳಗೆ ಬಿದ್ರೆ ಸೊ ಇದು ಮರ್ಜ್ ಆಗ್ಬಿಡ್ಬೇಕು. ಇನ್ನೇನ್ ಬೀಳಂಗಿರುತ್ತಲ್ಲ ಆ ಆಂಗಲ್ ನನಗೆ ಬೇಕು. ನೋಡಿ ಇದು ಇನ್ನೇನ್ ಬೀಳಂಗಿದೆ ಅಲ್ವಾ, ಸೊ ಈ ಆಂಗಲ್ ನನಗೆ ಬೇಕು. ಸೊ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು 30 ಡಿಗ್ರಿ ಇದೆ. ಈ ಹಾರಿಜಾಂಟಲ್ ಪ್ಲೇನ್ ಮತ್ತೆ ಇನ್ಕ್ಲೈನ್ಡ್ 700 ನ್ಯೂಟನ್ ಫೋರ್ಸ್ ಇದೆಯಲ್ಲ, ಸೊ ಅವುಗಳ ಮಧ್ಯೆ ಆಂಗಲ್ 30 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಬರಿಬಹುದು ನಾವು. ನಾನು ಹೇಳಿದ್ದೀನಿ ಹಾರಿಜಾಂಟಲ್ ಕಾಂಪೊನೆಂಟ್ ಆದ್ರೆ ಕಾಸ್ ಯೂಸ್ ಮಾಡಬೇಕು, ವರ್ಟಿಕಲ್ ಕಾಂಪೊನೆಂಟ್ ಆದ್ರೆ ಸೈನ್ ಯೂಸ್ ಮಾಡಬೇಕು. ಸೊ ಫಸ್ಟ್ ಫೋರ್ಸ್ ಬರೀರಿ 700, ಹಾರಿಜಾಂಟಲ್ ಕಾಂಪೊನೆಂಟ್ ಆಗಿರೋದ್ರಿಂದ ಕಾಸ್, ಡಿಗ್ರಿ ಎಷ್ಟು 30 ಡಿಗ್ರಿ. ನೆಕ್ಸ್ಟ್ ಇಲ್ಲಿ 700 ಸೈನ್ 30 ಡಿಗ್ರಿ. ಯಾಕೆ? ಇದು ವರ್ಟಿಕಲ್ ಕಾಂಪೊನೆಂಟ್. ಮತ್ತಿನ್ಯಾವುದಾದ್ರೂ ಇನ್ಕ್ಲೈನ್ ಫೋರ್ಸ್ಗಳಿದಾವ? ಇಲ್ಲ. ಸೊ ಇದು ಹಾರಿಜಾಂಟಲ್ ಫೋರ್ಸ್, ಇದು ವರ್ಟಿಕಲ್ ಫೋರ್ಸ್. ಸೊ ನೋ ನೀಡ್ ಟು ಡೂ ಎನಿಥಿಂಗ್ ಫಾರ್ ದೆಮ್. ಸರಿನಾ? ಎಸ್. ಸೊ ಈಗ ನಾವೇನ್ ಮಾಡೋಣ, ಫಸ್ಟ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ನಾನು ಹೇಳಿದೀನಿ, ಒಂದು ಬಲಗಡೆ ಹೋಗ್ಬೇಕು ಅಥವಾ ಎಡಗಡೆ ಹೋಗ್ಬೇಕು. ಅಂದ್ರೆ ಹಾರಿಜಾಂಟಲ್ ಫೋರ್ಸಸ್ಗಳು ಬಲಗಡೆ ಹೋಗ್ತಾ ಇದ್ರೆ ಪ್ಲಸ್, ಎಡಗಡೆ ಹೋಗ್ತಾ ಇದ್ರೆ ಮೈನಸ್. ಸೊ ಈ ಒಂದು ಸಿಂಬಲ್ ಅನ್ನ ನೀವು ಬರಿಬೇಕು. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಬಲಗಡೆ ಹೋಗ್ತಾ ಇದ್ರೆ ಪ್ಲಸ್ ಅಂತ ತಗೊಂತ ಇದ್ದೀನಿ, ಎಡಗಡೆ ಹೋಗ್ತಾ ಇದ್ರೆ ಮೈನಸ್ ಅಂತ ತಗೊಂಡಿದ್ದೀರಾ ಅಂತ ಆಲ್ರೆಡಿ ನಮಗೆ ಗೊತ್ತಾಗುತ್ತೆ. ಇಷ್ಟು ಬರೆದ್ರೆ ಸಾಕು. ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡೋದು? ಬಲಗಡೆ ಹೋಗ್ತಾ ಇದ್ರೆ ಪ್ಲಸ್, ಎಡಗಡೆ ಹೋಗ್ತಾ ಇದ್ರೆ ಮೈನಸ್. ಫಸ್ಟ್ ಹಾರಿಜಾಂಟಲ್ ಫೋರ್ಸಸ್ಗಳು ಯಾವ್ಯಾವ ಇದಾವೆ? 500 ನ್ಯೂಟನ್, 600 ಕಾಸ್ 40. ಸೊ ಇವಾಗ ಇದು ಬೇಕಾಗಿಲ್ಲ ನನಗೆ, ಕಾಂಪೊನೆಂಟ್ಗಳನ್ನು ಮಾತ್ರ ಯೂಸ್ ಮಾಡ್ತೀನಿ. 600 ಕಾಸ್ 40 ಮತ್ತೆ 700 ಕಾಸ್ 30. ಈ ಮೂರು ಏನು ನನಗೆ ಹಾರಿಜಾಂಟಲ್ ಫೋರ್ಸಸ್ಗಳು ಇದಾವೆ. ಸೊ ಈಗ ಬಲಗಡೆ ಹೋಗ್ತಾ ಇದ್ರೆ ಪ್ಲಸ್ ಅಂತ ತಗೊಂಡು ಯಾವ್ದಾದ್ರು ಫಸ್ಟ್ ಬರಿಬಹುದು. ಇದು ಫಸ್ಟ್ ಬರೀರಿ, ಇದು ಫಸ್ಟ್ ಬರೀರಿ, ಇದು ಫಸ್ಟ್ ಬರೀರಿ, ಎನಿಥಿಂಗ್. ಸೊ 500 ಅನ್ನ ಬರೀನ ಪ್ಲಸ್ 500, ಯಾಕೆ ಬಲಗಡೆ ಹೋಗ್ತಾ ಇದೆ. ನೆಕ್ಸ್ಟ್ 600 ಕಾಸ್ 40 ಕೂಡ ಬಲಗಡೆ ಹೋಗ್ತಾ ಇದೆ. ಸೊ ಪ್ಲಸ್ 600 ಕಾಸ್ 40 ಡಿಗ್ರಿ ಪ್ಲಸ್. ನೋಡಿ ಇಲ್ಲಿ ಇದೇನಾಗ್ತಾ ಇದೆ, ಎಡಗಡೆ ಹೋಗ್ತಾ ಇದೆ. ಸೊ ಎಡಗಡೆ ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು? ಮೈನಸ್ ಅನ್ನ ಯೂಸ್ ಮಾಡ್ಬೇಕು. ವ್ಯಾಲ್ಯೂ ಎಷ್ಟು? 700 ಕಾಸ್ 30 ಡಿಗ್ರಿ, 700 ಕಾಸ್ 30 ಡಿಗ್ರಿ. ಸೊ ಈಗ ಕ್ಯಾಲ್ಕುಲೇಟರ್ ಅಲ್ಲಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ಸಿಂಪಲ್ 500 ಪ್ಲಸ್ 600, ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕುವಂತ ಅವಶ್ಯಕತೆನೇ ಇಲ್ಲ. 600 ಆದ್ಮೇಲೆ ಕಾಸ್ ಬಟನ್ ಅನ್ನ ಪ್ರೆಸ್ ಮಾಡಿ 40 ಅಂತ ಪ್ರೆಸ್ ಮಾಡಿ ಅಷ್ಟೇ. ನೆಕ್ಸ್ಟ್ ಮೈನಸ್ 700 ಕಾಸ್ 30. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 353 ನ್ಯೂಟನ್. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 353.40 ನ್ಯೂಟನ್. ಸೊ ಈ ಎಸ್ ಐ ಯೂನಿಟ್ ನ್ಯೂಟನ್ ಬರೀಲಿಲ್ಲ ಅಂತಂದ್ರೆ 0.5 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀಟಾಗಿ ಬರೀತಾ ಹೋಗ್ಬೇಕು. ಎಸ್ ಐ ಯೂನಿಟ್ ಕೂಡ ಬರೀರಿ. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ನಮಗೆ? 353.40 ನ್ಯೂಟನ್. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಎಫ್ ಆಫ್ ವೈ ಅಂತಂದ್ರೆ ವರ್ಟಿಕಲ್ ಫೋರ್ಸಸ್, ಮೇಲ್ಗಡೆ ಹೋಗ್ತಾ ಇದೆ ಅಂತಂದ್ರೆ ಪ್ಲಸ್, ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಮೈನಸ್. ಸೊ ಈಗ ವರ್ಟಿಕಲ್ ಫೋರ್ಸಸ್ಗಳು ಯಾವ್ಯಾವ ಇದಾವೆ? 600 ಸೈನ್ 40, 700 ಸೈನ್ 30 ಮತ್ತೆ 400 ನ್ಯೂಟನ್ ಇದೆ. ಸೊ ಈ ಮೂರರಲ್ಲಿ ಯಾವ್ದಾದ್ರು ಫಸ್ಟ್ ಬರಿಬಹುದು. ನೋಡಿ 400 ನ್ಯೂಟನ್ ಕೆಳಗಡೆ ಹೋಗ್ತಾ ಇದೆ, ಸೊ ಮೈನಸ್ 400. ನೆಕ್ಸ್ಟ್ 600 ಸೈನ್ 40 ಮೇಲೆ ಹೋಗ್ತಾ ಇದೆ, ಸೊ ಪ್ಲಸ್ 600 ಸೈನ್ 40 ಡಿಗ್ರಿ ಪ್ಲಸ್. ನೋಡಿ ಇಲ್ಲಿ 700 ಸೈನ್ 30 ಕೂಡ ಮೇಲ್ಗಡೆ ಹೋಗ್ತಾ ಇದೆ. ಸೊ ಮೇಲ್ಗಡೆ ಹೋಗ್ತಾ ಇದ್ರೆ ಪ್ಲಸ್ ಅಲ್ಲಿ ಹಾಕ್ಬೇಕು. ಸೈನ್ 100 ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಪ್ಲಸ್ ಅಲ್ಲಿ ಬರಿಬೇಕು. 700 ಸೈನ್ 30 ಡಿಗ್ರಿ. ಸರಿನಾ? ಸೊ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಮೈನಸ್ 400 ಪ್ಲಸ್ 600 ಸೈನ್ 40 ಪ್ಲಸ್ 700 ಸೈನ್ 30. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ? ಸಮೇಷನ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು 335.67 ನ್ಯೂಟನ್. ಸೊ ನನಗೆ ಸಮೇಷನ್ ಆಫ್ ಎಫ್ ಆಫ್ ವೈ ಸಿಕ್ಕಿದೆ, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸಿಕ್ಕಿದೆ. ಸೊ ಈಗ ಈ ಎರಡು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನನಗೆ ಆರ್ ವ್ಯಾಲ್ಯೂನು ಕೂಡ ಸಿಗುತ್ತೆ, ಟೀಟಾ ವ್ಯಾಲ್ಯೂನು ಕೂಡ ಸಿಗುತ್ತೆ. ಸೊ ರಿಸಲ್ಟೆಂಟ್ ಆರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ಸೊ ಆರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ ನಮಗೆ? 353.40 ಹೋಲ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಏನು ಬಂದಿದೆ ನಮಗೆ? 335.67 ಹೋಲ್ ಸ್ಕ್ವೇರ್. ಸೊ ಈಗ ನೋಡಿ ಇಲ್ಲಿ 353.40 ಹೋಲ್ ಪವರ್ 2 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ಆರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್
124,891.56 ಪ್ಲಸ್ 335.67ಗೆ ಸ್ಕ್ವೇರ್ ಮಾಡ್ತಾ ಹೋಗಿ 335.67 ಹೋಲ್ ಪವರ್ 2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 112,674.34. ಸೊ ಪಾಯಿಂಟ್ ಆದಮೇಲೆ ಎರಡು ವ್ಯಾಲ್ಯೂ ಸಾಕು ನಮಗೆ. ಸೊ ಎರಡನ್ನೂ ಕೂಡ ಆ್ಯಡ್ ಮಾಡಿ 124,891.56 ಪ್ಲಸ್ 112,674.34. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ವ್ಯಾಲ್ಯೂ ಈಸ್ ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು 237,565.9. ಸೊ ಈಗ ರೂಟನ್ನು ಹಾಕಿ. ರೂಟ್ ಆಫ್ 237,565.9. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು 487.40 ನ್ಯೂಟನ್. ಸೊ ರಿಸಲ್ಟೆಂಟ್ ಫೋರ್ಸ್ ಬಂತು ನಮಗೆ 487.40 ನ್ಯೂಟನ್. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋಣ? ಟೀಟಾ. ಸೊ ಟೀಟಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು tan inverse of summation of f of y whole divided by summation of f of x. So theta will be equal to tan inverse of, ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಆಫ್ ವೈ ಅನ್ನು ಹಾಕ್ಬೇಕಾದ್ರೆ ಇಲ್ಲಿ ಮಾಡ್ಯುಲೋ ತರ ಕೊಟ್ಟಾರೆ. ಯಾಕಂತಂದ್ರೆ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಮೈನಸ್ ಅಲ್ಲಿ ಬಂದಿದ್ರು ಕೂಡ ನೀವು ಪಾಸಿಟಿವ್ ವ್ಯಾಲ್ಯೂ ಮಾತ್ರ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ -335.67 ಅಂತ ಬಂದಿತ್ತು ಅಂತ ಅನ್ಕೊಳ್ಳಿ, ನೀವೇನ್ ಬರಿಬೇಕು ಇಲ್ಲಿ? 335.67 ಮಾತ್ರ ಬರಿಬೇಕು, ಮೈನಸ್ ಬರಿಬಾರ್ದು ಆ ತರ. ಸೊ ಈಗ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಏನು? 335.67 ವರ್ಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ? 353.40. ಸೊ ಎರಡನ್ನೂ ಕೂಡ ಡಿವೈಡ್ ಮಾಡಿ 335.67 ವರ್ಲ್ ಡಿವೈಡೆಡ್ ಬೈ 353.40. ಸೊ ವ್ಯಾಲ್ಯೂ ವಿಲ್ ಬಿ 0.949. ಟೀಟಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 0.949. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. ಟ್ಯಾನ್ ಇನ್ವರ್ಸ್ ಬರ್ಸೋದು ಯಾವ ರೀತಿ? ಸಿಂಪಲ್, ಶಿಫ್ಟ್ ಅನ್ನ ಪ್ರೆಸ್ ಮಾಡಿ ಟ್ಯಾನ್ ಅನ್ನ ಪ್ರೆಸ್ ಮಾಡಿ ಟ್ಯಾನ್ ಇನ್ವರ್ಸ್ ಬರುತ್ತೆ. ಯಾವ ರೀತಿ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಶಿಫ್ಟ್ ಅನ್ನ ಪ್ರೆಸ್ ಮಾಡಿ ಟ್ಯಾನ್ ಅನ್ನ ಪ್ರೆಸ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಬರುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಸಿಂಬಲ್ ಏನು ಹಾಕುವಂತ ಅವಶ್ಯಕತೆ ಇಲ್ಲ. ಟ್ಯಾನ್ ಇನ್ವರ್ಸ್ ಬಂದಾದ್ಮೇಲೆ 0.949 ಅನ್ನ ಪ್ರೆಸ್ ಮಾಡಿ, ಸರಿನಾ? ಸೊ ಈಸ್ ಈಕ್ವಲ್ ಟು ಹೊಡೆದ್ರೆ ವ್ಯಾಲ್ಯೂ ಎಷ್ಟು ಬಂತು? ಟೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 43.5 ಡಿಗ್ರಿ. ಸೊ ಇಷ್ಟನ್ನ ಬರೆದ್ರೆ ಸಾಕು. ಸೊ ನನಗೆ ರಿಸಲ್ಟೆಂಟ್ ಆರ್ ವ್ಯಾಲ್ಯೂ ಸಿಕ್ಕಿದೆ, ಟೀಟಾ ವ್ಯಾಲ್ಯೂ ಸಿಕ್ಕಿದೆ 43.5. ಇವೆರಡೇ ಕ್ವಶನ್ ಅನ್ನ ಕೇಳೋದು. ಸೊ ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಇಲ್ಲಿ ರಿಸಾಲ್ವ್ ಮಾಡಿಕೊಂಡು ಡಯಾಗ್ರಾಮ್ ಅನ್ನ ಆಮೇಲೆ ಸಾಲ್ವ್ ಮಾಡ್ತಾ ಹೋದಾಗ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.